ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಗೌರಿಕಾಯಿ ಉಪಯೋಗಿಸ್ಕೊಂಡು ಸಾಗು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಗೌರಿಕಾಯಿಂದ ಸಾಗು ಮತ್ತು ಪಲ್ಯ, ಆಮೇಲೆ ಬಸ್ಸಾರು, ಹುಳಿಸಾರು, ಆಮೇಲೆ ಬಜ್ಜಿ ಎಲ್ಲನೂ ಮಾಡ್ತಾರೆ ಗೌರಿಕಾಯಿಂದ. ತುಂಬ ಚೆನ್ನಾಗಿರುತ್ತೆ. ಆದರೆ ಗೌರಿಕಾಯಿ ತರಕಾರಿನ ಕೆಲವರು ಇಷ್ಟಪಡೋದಿಲ್ಲ, ಈ ತರಕಾರಿ ತಿನ್ನೋದಕ್ಕೆ. ಆದರೆ ಇದನ್ನು ಕೂಡ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನಿವತ್ತು ಸಾಗು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಗೌರಿಕಾಯಲ್ಲಿ ಸ್ನ್ಯಾಕ್ಸ್ ಸಹ ಮಾಡ್ಬೋದು, ಅದನ್ನು ಕೂಡ ನಾನು ಮಾಡಿದ್ದೀನಿ. ನನ್ನ ಹಳೆಯ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಗೌರಿಕಾಯಿ ಸ್ನ್ಯಾಕ್ಸ್ನ ಮಾಡಿ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿಲ್ಲ ಅಂದರೆ ನೀವು ಒಂದ್ಸತಿ ನೋಡಿ ಅದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಸಾಗು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಗೌರಿಕಾಯಿ ತುಂಬ ಒಳ್ಳೆಯದು, ಶುಗರ್ನವ್ರಿಗಂತೂ ತುಂಬ ಒಳ್ಳೆಯದು. ಆಮೇಲೆ ಇದು ನಾರಿನಾಂಶ ಜಾಸ್ತಿ ಇರುತ್ತೆ ಗೌರಿಕಾಯಲ್ಲಿ, ಹಾಗಾಗಿ ಕೊಲೆಸ್ಟ್ರಾಲ್ ಸಹ ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮಕ್ಕಳಿಂದ ದೊಡ್ಡೋರವರೆಗೂ ತಿನ್ನುವಂಥ ತರಕಾರಿ ಇದು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಗೌರಿಕಾಯಿ ತೊಗೊಂಡು ಇದನ್ನು ಸೋಸ್ಕೊಂಡ್ಬಿಟ್ಟು ತೊಳೆದು ಬೇಯೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಬೇಯಿಸ್ಕೊಬೇಕು. ಇದೊಂದು ಸ್ವಲ್ಪ ಕಹಿ ಇರುತ್ತೆ, ಕಹಿ ಅಂಶ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಯೋಷ್ಟರಲ್ಲಿ ನಾನು ಇಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದನ್ನು ಸೀಸ್ಬಾರ್ದು, ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಹುರ್ಕೊಬೇಕು. ಇದೊಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಇದು ಸ್ವಲ್ಪ ಒಂದು 90% ಹುರಿದಾದ ನಂತರ ಒಂದೆರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದನ್ನು ಸಹ ಹುರ್ಕೊಂಡ್ರೆ, ಎಳ್ಳು ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ. ಆಮೇಲೆ ಇದರಲ್ಲಿ ಕ್ಯಾಲ್ಶಿಯಂ ರಿಚ್ ಇರೋದ್ರಿಂದ ಎಳ್ಳು ತುಂಬ ಒಳ್ಳೆಯದು. ಹಾಗಾಗಿ ನಾನು ಎಳ್ಳನ್ನು ಉಪಯೋಗಿಸ್ತಾ ಇದ್ದೀನಿ. ಎಳ್ಳು ಮತ್ತು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ನಂತರ ಸ್ಟವ್ನ ಆಫ್ ಮಾಡಿಬಿಡಬೇಕು. ನೋಡಿ, ಈಗೆಲ್ಲ ಚೆನ್ನಾಗಾಗಿದೆ. ಇದನ್ನು ಈಗ ಸ್ಟವ್ನ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೇ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಸೇರಿಸ್ತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪೌಡರ್ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಅರಶಿನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಸುಲಿದಿರೋಂಥ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಇದು ಎಲ್ಲ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಇದನ್ನೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಫಸ್ಟು ತರ್ತರಿಯಾಗಿ ರುಬ್ಕೊಂಬರಬೇಕು. ಯಾಕಂದರೆ ಫಸ್ಟಿಗೆ ನೀರು ಹಾಕ್ಬಿಟ್ರೆ ಎಳ್ಳು ಹಾಗೆ ಇರುತ್ತೆ, ಅದು ಎಳ್ಳು ನುಣ್ಣಗಾಗೋದಿಲ್ಲ. ಹಾಗಾಗಿ ಫಸ್ಟು ನಾವು ತರ್ತರಿಯಾಗಿ ರುಬ್ಕೊಂಡು ಬಂದು ನಂತರ ನೀರನ್ನು ಹಾಕಿ ರುಬ್ಬಿದರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ನೋಡಿ, ಈಗ ತರ್ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಇದಕ್ಕೆ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡು ಈಗ ಇದನ್ನು ರುಬ್ಕೊಂಬರಬೇಕು. ಇದನ್ನು ತುಂಬ ನುಣ್ಣಗಾಗೋಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ನುಣ್ಣಗಾದ್ರೆ ಸಾಕು. ಈಗ ಇದು ಗೌರಿಕಾಯಿ ಬೇಯಿಸೋಕೆ ಇಟ್ಟಿರೋ ಸಹ ಈಗ ಬೆಂದಿದೆ. ಗೌರಿಕಾಯಿ ಬೆಂದಿರೋದ್ರಿಂದ ಈಗ ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿಬಿಟ್ಟು ಗೌರಿಕಾಯಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಸ್ಟವ್ ಮೇಲೆ ಬಾಣಲಿ ಇಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಸಿಡಿದ ನಂತರ ಚಿಕ್ಕದಾಗಿ ಹೆಚ್ಚಿರೋ 2 ಈರುಳ್ಳಿನ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಎಲ್ಲ ಒಗ್ಗರಣೆ ಆದ ನಂತರ ಈರುಳ್ಳಿ ಸ್ವಲ್ಪ ಬೆಂದ ನಂತರ ನಾನು ಇಲ್ಲಿ ಗೌರಿಕಾಯಿ ಬೇಯಿಸಿರೋದನ್ನ ತೆಗೆದ್ಬಿಟ್ಟು ನೀರನ್ನು ಸೇರಿಸ್ತಿಲ್ಲ, ಬರೀ ಗೌರಿಕಾಯಿ ಮಾತ್ರ ಇಲ್ಲಿಗೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ಈ ನೀರನ್ನು ಸೇರ್ಸೋಕ್ಕೆ ಹೋಗಬೇಡಿ, ಅದೊಂದು ಸ್ವಲ್ಪ ಒಗೋಗರಿರುತ್ತೆ ನೀರು. ಹಾಗಾಗಿ ಗೌರಿಕಾಯನ್ನು ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲಿ. ಈಗ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಬೇಯಿಸುವಾಗ ಉಪ್ಪನ್ನು ಹಾಕಿಲ್ಲ, ಹಾಗಾಗಿ ಈಗಲೇ ಸೇರಿಸ್ಕೊತಾ ಇರೋದು. ನಾವು ಸಾಗುಗೆ ಎಷ್ಟು ಬೇಕೋ ಅಷ್ಟು ಒಂದೇ ಸರಿನ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನು. ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ಬಾಡಿಸ್ಕೊಬೇಕು. ಇದೆಲ್ಲ ಒಗ್ಗರಣೆಯಲ್ಲಿ ಬೆಂದ ನಂತರ ನಾನು ರುಬ್ಕೊಂಬಂದಿರೋಂಥ ಇದನ್ನು ಮಸಾಲೆನ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೋಡಿ, ಈಗ ರುಬ್ಕೊಂಬಂದಿರೋದನ್ನ ಸೇರಿಸ್ಕೊಂಡು ಇದೀಗ ನೀವು ತಿಕ್ನೆಸ್ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನಾನು ಸಾಗು ಮಾಡೋದ್ರಿಂದ ಸ್ವಲ್ಪ ಸೆಮಿ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕಿ ಈ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸೇರಿಸ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕಡಲೆ ಬೀಜ, ಎಳ್ಳು ಎಲ್ಲ ಹಾಕಿರೋದ್ರಿಂದ ಬೇಗ ತಳ ಹಿಡಿಯುತ್ತೆ. ಹಾಗಾಗಿ ಇದನ್ನು ನೀವು ಸಣ್ಣೂರಿನಲ್ಲೇ ಮಾಡ್ಕೊಬೇಕು, ಮೀಡಿಯಮ್ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ. ಮಧ್ಯೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಈಗ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನು ಸಾಗು ಮಾಡೋದ್ರಿಂದ ಸೆಮಿ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಗ್ಲಾಸ್ ನೀರನ್ನು ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನು ಪ್ಲೇಟನ್ನು ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಒಂದು 15-20 ನಿಮಿಷ ಬೆಂದರೆ ಸಾಕು. ಯಾಕಂದರೆ ಗೌರಿಕಾಯಿ ಎಲ್ಲ ಬೆಂದಿದೆ, ಮಸಾಲೆ ಮಾತ್ರ ಬೇಯಬೇಕು. ಮಧ್ಯೆ ಪ್ಲೇಟನ್ನು ತೆಗೆದು ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ, ಇಲ್ಲಾಂದರೆ ತಳ ಹತ್ಬಿಡುತ್ತೆ ಕಡಲೆ ಬೀಜ ಹಾಕಿರೋದ್ರಿಂದ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 15-20 ನಿಮಿಷ ಬೇಯಿಸ್ಬಿಟ್ರೆ ಈಗ ಸಾಗು ರೆಡಿಯಾಗಿ ಹೋಗುತ್ತೆ. ಈಗ ರೆಡಿ ಆಯಿತು ನೋಡಿ. ನಾನು ಸ್ಟವನ್ನು ಆಫ್ ಮಾಡಿಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಳಿಸ್ಬಿಟ್ರೆ ಗೌರಿಕಾಯಿ ಸಾಗು ರೆಡಿಯಾಗಿ ಹೋಗುತ್ತೆ. ತುಂಬ ರುಚಿಯಾಗಿರುತ್ತೆ ಇದು. ಇದ್ರ ಜೊತೆ ದೋಸೆ, ಚಪಾತಿ, ರೊಟ್ಟಿ, ಆಮೇಲೆ ಪರೋಟ ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಅನ್ನಕ್ಕೂ ಸಹ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇದರ ಜೊತೆಗೆ ಪೂರಿ ಮಾಡ್ಕೊಂಡಿದ್ದೀನಿ. ಪೂರಿ ಜೊತೆ ಒಳ್ಳೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದು ಲಂಚ್ ಬಾಕ್ಸ್ಗೆಲ್ಲ ಹಾಕ್ಕೊಡ್ಬೋದು, ಮಕ್ಳಿಗೂ ಚೆನ್ನಾಗಿರುತ್ತೆ. ಮಕ್ಕಳಿಂದ ದೊಡ್ಡವ್ರಿಗೂ ತಿನ್ನುವಂಥ ತರಕಾರಿ ಇದು. ಕೆಲವೊಂದು ತರಕಾರಿಗಳನ್ನ ಮಕ್ಕಳು ಇಷ್ಟಪಡೋದಿಲ್ಲ. ಈ ರೀತಿ ನಾವು
ರುಚಿಯಾಗಿ ಮಾಡಿಕೊಟ್ಟಾಗ ಮಕ್ಕಳು ಖಂಡಿತ ತಿಂತಾರೆ. ಯಾಕಂದರೆ ಎಲ್ಲ ಮಿನರಲ್ಸ್, ವಿಟಮಿನ್ಸು, ಫೈಬರು, ಕ್ಯಾಲ್ಶಿಯಮ್ಮು ಪ್ರತಿಯೊಂದು ಬೇಕು ನಮ್ಮ ಬಾಡಿಗೆ. ಹಾಗಾಗಿ ಪ್ರೋಟೀನು, ಮೆಗ್ನೀಷಿಯಮ್ಮು ಪ್ರತಿಯೊಂದು ಬೇಕು. ಹಾಗಾಗಿ ಎಲ್ಲ ಮೊಳಕೆ ಕಾಳುಗಳು, ತರಕಾರಿ ಪ್ರತಿಯೊಂದು ಮಕ್ಕಳಿಗೆ ತಿನ್ನಿಸೋದನ್ನ ರೂಢಿ ಮಾಡಬೇಕು. ಎಲ್ಲ ಥರದ ತರಕಾರಿಗಳನ್ನು ಈ ಥರ ರುಚಿಯಾಗಿ ಮಾಡಿಕೊಟ್ಟಾಗ ಖಂಡಿತ ಮಕ್ಕಳು ಕೂಡ ತಿಂತಾರೆ. ಹಾಗಾಗಿ ನಾನು ಡಿಫ್ರೆಂಟಾಗಿ ಏನಾದ್ರು ಒಂದು ಟ್ರೈ ಮಾಡ್ತಾನೆ ಇರ್ತೀನಿ. ಈ ಥರ ನಿಮಗೆ ಮಾಡಿ ತೋರಿಸಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಈ ರೆಸಿಪಿ ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಪೂರಿ ಕೂಡ ಅಷ್ಟೇ ಮೈದಾ ಹಿಟ್ಟಲ್ಲಿ ಯಾವತ್ತೂ ಪೂರಿ ಮಾಡಲ್ಲ. ನಾನು ಯಾವತ್ತೂ ಗೋಧಿ ಹಿಟ್ಟಲ್ಲೇ ಪೂರಿ ಮಾಡೋದು. ಗೋಧಿ ಹಿಟ್ಟಲ್ಲಿ ಮಾಡಿದರೂ ಸಹ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಪೂರಿ. ಗೋಧಿ ಹಿಟ್ಟಲ್ಲೇ ಮಾಡ್ಕೋತೀನಿ ನಾನು. ಜಾಸ್ತಿ ಎಣ್ಣೆನೂ ಎಳೆಯೋದಿಲ್ಲ. ಅದು ಗೋಧಿ ಹಿಟ್ಟು ಆರೋಗ್ಯಕೊಳ್ಳೋದಲ್ವ, ಮೈದಾ ಅಷ್ಟೊಂದು ಬಳಸಬಾರ್ದು. ಹಾಗಾಗಿ ನಾನು ಮೈದಾದಲ್ಲಿ ಯಾವತ್ತೂ ಪೂರಿ ಮಾಡಲ್ಲ, ಗೋಧಿ ಹಿಟ್ಟಲ್ಲೇ ಮಾಡ್ಕೋತೀನಿ. ಹಾಗಾಗಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಒಂದು ಸತಿ ಅದು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.